ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಇದು ಕ್ಲಾಸ್ 11th 5th ಚಾಪ್ಟರ್ ಆಗಿರುತ್ತೆ. ಸೊ ಇದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಸೊ ಬೇಸಿಕಲಿ ಮಾರ್ಫಾಲಜಿ ಅಂತಂದರೆ ಏನು? ಮಾರ್ಫಾಲಜಿ ಅಂತಂದರೆ ಎಕ್ಸ್ಟರ್ನಲ್ ಫೀಚರ್ಸ್, ಆಯಿತಾ? ಸೊ ಮಾರ್ಫಾಲಜಿ ಅಂದರೆ ಎಕ್ಸ್ಟರ್ನಲ್ ಫೀಚರ್ಸ್. ಈ ಎಕ್ಸ್ಟರ್ನಲ್ ಫೀಚರ್ಸ್ ಅಂದರೆ ಏನು ಬರುತ್ತೆ? ರೂಟ್ ಆಗಿರ್ಬೋದು, ಶೂಟ್ ಆಗಿರ್ಬೋದು, ಲೀವ್ಸ್ ಆ್ಯಂಡ್ ಫ್ಲವರ್ಸ್, ಇದೆಲ್ಲ ಕೂಡ ಇದರಲ್ಲಿ ಬರುವಂತಹದ್ದು ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ. ಮೊದಲನೇದಾಗಿ ರೂಟ್. ಸೊ ರೂಟ್ ಅಂದರೆ ಏನು? ರೂಟ್ ಬರುತ್ತೆ, ನೆಕ್ಸ್ಟು ಸ್ಟೆಮ್ಮು, ಥರ್ಡ್ ಒನ್ ಇಸ್ ಲೀವ್ಸ್ ಆ್ಯಂಡ್ ಫ್ಲವರ್ಸ್. ಓಕೆ, ಸೊ ಈ ಕ್ಲಾಸಲ್ಲಿ ನಾವು ನೋಡೋಣ ರೂಟ್. ಆಯಿತಾ? ಈ ಅಂಡರ್ಗ್ರೌಂಡ್ ಪೋರ್ಷನ್ ಏನಿದೆಯಲ್ಲ, ಸೊ ಈ ಅಂಡರ್ಗ್ರೌಂಡ್ ಪೋರ್ಷನ್ ಬಂದು ರೂಟ್ ಸಿಸ್ಟಮ್. ಇದು ಅಬೌವ್ ದ ಗ್ರೌಂಡ್ ಬರೋದು ಶೂಟ್ ಸಿಸ್ಟಮ್. ಆಯ್ತಾ? ಅಂಡರ್ಗ್ರೌಂಡ್ ಪೋರ್ಷನ್ ಬರ್ತಿದಲ್ಲ, ಸೊ ಇದು ಬಂದು ರೂಟ್ ಸಿಸ್ಟಮ್. ಆ್ಯಂಡ್ ಅಬೌವ್ ದ ಗ್ರೌಂಡ್ ಏನಿದೆ, ಸೊ ಅದು ಶೂಟ್ ಸಿಸ್ಟಮ್. ಇದು ಬೇಸಿಕಲಿ ತಿಳ್ಕೊಬೇಕಾಗಿರೋ ಅಂಥದ್ದು. ಎಸ್, ಮತ್ತು ರೂಟಲ್ಲಿ 3 ಟೈಪ್ಸ್ ಇದೆ, 3 ಟೈಪ್ಸ್ ಆಫ್ ಸಿಸ್ಟಮ್ಸ್ ಇದೆ. ಮೊದಲನೇದಾಗಿ ಟ್ಯಾಪ್ ರೂಟ್ ಸಿಸ್ಟಮ್ಸ್, ಆ್ಯಂಡ್ ಎರಡನೇದು ಫೈಬ್ರಸ್ ರೂಟ್ ಸಿಸ್ಟಮ್, ಆ್ಯಂಡ್ ಮೂರನೇದು ಅಡ್ವೆಂಟೇಷಿಯಸ್ ರೂಟ್ ಸಿಸ್ಟಮ್ ಇದೆ. ಎಸ್, ರೂಟಲ್ಲಿ 3 ಟೈಪ್ಸ್ ಆಫ್ ಸಿಸ್ಟಮ್ಸ್ ಇದೆ. ಮೊದಲನೇದಾಗಿ ಟ್ಯಾಪ್ ರೂಟ್ ಸಿಸ್ಟಮ್ ಇದೆ, ಫೈಬ್ರಸ್ ರೂಟ್ ಸಿಸ್ಟಮ್ ಇದೆ, ಆ್ಯಂಡ್ ಅಡ್ವೆಂಟೇಷಿಯಸ್ ರೂಟ್ ಸಿಸ್ಟಮ್ ಇದೆ. ಟ್ಯಾಪ್ ರೂಟ್ ಸಿಸ್ಟಮ್ ಅಂದರೆ ಏನು? ಟ್ಯಾಪ್ ರೂಟ್ ಸಿಸ್ಟಮ್ ಅಂದರೆ ಡೈರೆಕ್ಟ್ ಎಲಾಂಗೇಷನ್ ಫ್ರಮ್ ದ ರ್ಯಾಡಿಕಲ್. ಆಯಿತಾ? ಈ ಪ್ರೈಮರಿ ರೂಟ್ ಏನಿರುತ್ತೆ, ಸೊ ಅದು ಡೈರೆಕ್ಟಾಗಿ ಎಲಾಂಗೇಟ್ ಆಗಿರುತ್ತೆ ಫ್ರಮ್ ರ್ಯಾಡಿಕಲಿಂದ. ಹಾಗಾಗಿ ಅದು ಟ್ಯಾಪ್ ರೂಟ್ ಸಿಸ್ಟಮ್. ಟ್ಯಾಪ್ ರೂಟ್ ಸಿಸ್ಟಮ್ ಯಾವುದರಲ್ಲಿ ಯೂಶ್ವಲಿ ಕಂಡುಬರುತ್ತೆ ಅಂತಂದರೆ ಡೈಕಾಟಿಲಿಡನ್ಸಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ಸು ಕಂಡುಬರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಇದು ಬಂದು ಟ್ಯಾಪ್ ರೂಟ್ ಸಿಸ್ಟಮ್. ಏನಿದು ಈ ಥರದ್ದು ಅಂತಂದರೆ ಸಿಂಗಲ್, ಇದು ಪ್ರೈಮರಿ, ನೋಡ್ತಾ ಇರ್ಬೋದು ಇಲ್ಲಿ ಪ್ರೈಮರಿ ರೂಟ್. ಇದು ಮೊದಲನೇದಾಗಿ ಉದ್ದನೇ ಇರೋದು, ಅದ್ರ ಪಕ್ಕದಲ್ಲಿ ಚಿಕ್ಕದಾಗಿರುವಂತಹದ್ದು ಇವೆಲ್ಲನೂ ಕೂಡ ಸೆಕೆಂಡರಿ ರೂಟ್ಗಳು. ಸೆಕೆಂಡರಿ ಆ್ಯಂಡ್ ಟರ್ಷರಿ ರೂಟ್ಸ್ ಎಲ್ಲ ಇಲ್ಲಿ ಬಂದಿರುವಂತಹದ್ದು. ಪ್ರೈಮರಿಲಿ ಏನು ದೊಡ್ಡದಾಗಿದೆ ಒಂದು ರೂಟು, ಇದು ಮಾತ್ರ ಪ್ರೈಮರಿ ರೂಟ್. ಇದು ಬಂದ್ಬಿಟ್ಟು ಈ ಥರ ಇರುವಂತಹದ್ದು ಡೈಕಾಟಿಲಿಡನ್ಸಲ್ಲಿ ಇರುವಂಥದ್ದು ಜಾಸ್ತಿ. ಇದು ಟ್ಯಾಪ್ ರೂಟ್ ಸಿಸ್ಟಮ್ ಇದೆ. ಸೊ ಇದೇನಿದು ಫೈಬ್ರಸ್, ಇದಾಯಿತು. ಫೈಬ್ರಸ್ ರೂಟ್ ಸಿಸ್ಟಮ್ ಅಂದರೆ ಇದು ಯಾವುದೇ ಥರದ ಎಲಾಂಗೇಷನ್ಸ್ ಅಂದರೆ ಪ್ರೈಮರಿ ರೂಟ್ ಇರಲ್ಲ. ಇದು ನಾರ್ಮಲಾಗಿ ಡೈರೆಕ್ಟಾಗಿ ಈ ಪ್ರೈಮರಿ ರೂಟ್ ಸಿಸ್ಟಮ್ ಏನಿರುತ್ತೆ, ಇದು ರೀಪ್ಲೇಸ್ ಆಗಿರುವಂತಹದ್ದು ಮೆನಿ ರೂಟ್ಸಿಂದ ಇದು ರೀಪ್ಲೇಸ್ ಆಗಿರುತ್ತೆ. ಇದು ನೋಡ್ಬೋದು. ಇದು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ತರಹದ ಒಂದು ಪ್ರೈಮರಿ ರೂಟ್ ಇಲ್ಲ. ಇದೆಲ್ಲನೂ ಕೂಡ ತುಂಬ ರೂಟ್ಸ್ ಇದ್ದಾವೆ ಇಲ್ಲಿ, ಅದು ಬೇಸಿಂದನೇ ಬಂದಿರುವಂತಹದ್ದು. ಆಯಿತಾ? ಇಲ್ಲಿ ಎಷ್ಟು ರೂಟ್ಸ್ ಇದ್ದಾವೆ, ಇದೆಲ್ಲನೂ ಕೂಡ ಫ್ರಮ್ ದ ಬೇಸ್ ಆರಿಜಿನೇಟ್ ಆಗಿರೋವಂಥದ್ದು. ಯಾವುದೇ ಆಯಿತು ರ್ಯಾಡಿಕಲ್ ಅಥವಾ ಒಂದು ಪ್ರೈಮರಿ ರೂಟ್, ಇದ್ಯಾವುದೂ ಪ್ರೈಮರಿ ರೂಟ್ ಇದರಲ್ಲಿ ಇರೋದಿಲ್ಲ. ಸೋ ಮೆನಿ ರೂಟ್ಸ್ ನೋಡಿ. ಇದು ಬಂದು ಫೈಬ್ರಸ್ ರೂಟ್ ಸಿಸ್ಟಮ್. ಸೊ ಇದು ಟ್ಯಾಪ್ ರೂಟ್ ಸಿಸ್ಟಮ್ಗೆ ಎಕ್ಸಾಂಪಲ್ ಬಂದು ಮಸ್ಟರ್ಡ್ ಪ್ಲ್ಯಾಂಟ್ ಇದೆ. ಮಸ್ಟರ್ಡ್ ಪ್ಲ್ಯಾಂಟು ಇದಕ್ಕೆ ಎಕ್ಸಾಂಪಲು ಟ್ಯಾಪ್ ರೂಟ್ ಸಿಸ್ಟಮ್ಗೆ. ಈಗ ಇದಕ್ಕೆ, ಸೊ ಇದು ಒಂದು ಟ್ಯಾಪ್ ರೂಟ್ ಇದೆಯಲ್ಲ, ಸೊ ಇದು ಟ್ಯಾಪ್ ರೂಟ್ಗೆ ಎಕ್ಸಾಂಪಲು NCERTಯಲ್ಲಿ ಮೆನ್ಷನ್ ಮಾಡಿರುವಂತಹದ್ದು ಮಸ್ಟರ್ಡ್ ಪ್ಲ್ಯಾಂಟ್ ಅಂತ ಹೇಳಿದ್ದಾರೆ. ಸೊ ಡೈಕಾಟಿಲಿಡನಸ್ ಆಬ್ವಿಯಸ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ಸೇ ಇರುತ್ತೆ. ಆ್ಯಂಡ್ ಫೈಬ್ರಸ್ ರೂಟ್ ಸಿಸ್ಟಮಿಗೆ ಬಂದು ವೀಟ್ ಎಕ್ಸಾಂಪಲ್ ಇದೆ. ಸೊ ವೀಟ್ ಎಕ್ಸಾಂಪಲು. ಈ ಅಡ್ವೆಂಟೇಷಿಯಸ್ ರೂಟ್ಸ್ ಅಂದರೆ ಏನು? ಅಡ್ವೆಂಟೇಷಿಯಸ್ ರೂಟ್ಸು ಯಾವುದೇ ಪಾರ್ಟ್ ಆಗಿರಬಹುದು ಪ್ಲ್ಯಾಂಟ್ದು, ಅಲ್ಲಿಂದ
ಅರೈಸ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಬ್ಯಾನಿಯನ್ ಟ್ರೀ ನೋಡ್ಬೋದು ನೀವು. ಯೂಶ್ವಲಿ ನನಗೆ ಅಡ್ವೆಂಟಿಷಿಯಸ್ ರೂಟ್ಸ್ದು ಪ್ಲ್ಯಾಂಟು ಸಿಕ್ಕಿದರೆ ತೋರಿಸ್ತಿದೆ. ಆ್ಯಂಡ್ ಇಲ್ಲಿ ಬ್ಯಾನಿಯನ್ ಟ್ರೀ ಎಕ್ಸಾಂಪಲ್ ಇದೆ. ಸೊ ಈ ಬ್ಯಾನಿಯನ್ ಟ್ರೀನ ನೀವು ನೋಡ್ಬೋದು, ರೂಟು ಬೇರೆ ಪ್ಲ್ಯಾಂಟಿಂದ ಅಂದರೆ ರ್ಯಾಡಿಕಲ್ನ ಬಿಟ್ಟು ಪ್ಲ್ಯಾಂಟ್ ಪಾರ್ಟಿಂದ ಆರಿಜಿನೇಟ್ ಆಗಿರುವಂತಹದ್ದು ಅಡ್ವೆಂಟಿಷಿಯಸ್ ರೂಟ್ಸ್. ಸೊ ಇದಕ್ಕೆ ಎಕ್ಸಾಂಪಲ್ ಬಂದು ಬ್ಯಾನಿಯನ್ ಟ್ರೀ. ಓಕೆ, ಮಾನ್ಸ್ಟೆರಾ 2 ಅಡ್ವೆಂಟಿಷಿಯಸ್ ರೂಟ್ಸ್ಗೆ ಎಕ್ಸಾಂಪಲ್ ಇದೆ. ಒನ್ಸ್ ಅಗೈನ್ ಟ್ಯಾಪ್ ರೂಟ್ ಸಿಸ್ಟಮ್ ಅಂದರೆ ಡೈರೆಕ್ಟ್ ಎಲಾಂಗೇಷನ್ ಫ್ರಮ್ ರ್ಯಾಡಿಕಲ್, ಆ್ಯಂಡ್ ಫೈಬ್ರಸ್ ರೂಟ್ ಸಿಸ್ಟಮ್ ಅಂದರೆ ಯಾವುದೇ ತರಹದ ಪ್ರೈಮರಿ ರೂಟ್ ಅಂತ ಇರೋದಿಲ್ಲ. ಸೊ ದೇ ಆರಿಜಿನೇಟ್ ಫ್ರಮ್ ಬೇಸ್, ಆಯಿತಾ, ಸ್ಟೆಮ್ಮಿಂದನೇ ಆರಿಜಿನೇಟ್ ಆಗಿರುತ್ತೆ. ಇದು ಫೈಬ್ರಸ್ ರೂಟ್ ಸಿಸ್ಟಮ್. ಆ್ಯಂಡ್ ಎಕ್ಸಾಂಪಲ್ ಬಂದು ಬೀಟ್, ಎಕ್ಸಾಂಪಲ್ ಮೊನೊಕಾಟಲಿಡನ್ಸ್. ಆ್ಯಂಡ್ ಅಡ್ವೆಂಟಿಷಿಯಸ್ ರೂಟ್ಸಿಗೆ ಬಂದು ಬ್ಯಾನಿಯನ್ ಟ್ರೀ ಆ್ಯಂಡ್ ಮಾನ್ಸ್ಟೆರಾ. ಸೊ ಇಷ್ಟು ಇದೆ ಇದು. ನೆಕ್ಸ್ಟು ಇವಾಗ ನಾವು ನೋಡೋಣ ರೀಜನ್ಸ್ ಆಫ್ ದಿ ರೂಟ್. ಸೊ ರೂಟಲ್ಲಿ ಯಾವ್ಯಾವ ರೀಜನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವಿವಾಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದು ಒಂದು ರೂಟ್. ಓಕೆ, ಇದು ಬಂದು ರೂಟ್ ಕ್ಯಾಪ್ ಇದು. ಸೊ ಈ ರೂಟ್ ಕ್ಯಾಪು ಇದು ಒಂದು ರೀಜನ್, ರೂಟಲ್ಲಿ ಇದು ಒಂದು ರೀಜನ್, ಇದು ರೂಟ್ ಕ್ಯಾಪು. ಸೊ ಈ ರೂಟ್ ಕ್ಯಾಪ್ ಏನು ಮಾಡುತ್ತೆ ಅಂತಂದರೆ, ಇದು ಥಿಂಬಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಈ ರೂಟ್ ಕ್ಯಾಪು. ಸೊ ಥಿಂಬಲ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಪ್ರೊಟೆಕ್ಟ್ ಮಾಡುತ್ತೆ, ಆಯಿತಾ. ಏನೇನು ಪ್ರೊಟೆಕ್ಟ್ ಮಾಡುತ್ತೆ ಅಂತಂದರೆ ಟೆಂಡರ್ ಅಪೆಕ್ಸ್ ಆಫ್ ದ ರೂಟ್ ಏನಿರುತ್ತೆ ಅಲ್ವಾ, ಸೊ ಅದನ್ನು ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದ್ರ ಮೇಲ್ಗಡೆ ರೀಜನ್ ಏನಿದೆ ಅಲ್ಲ, ಸೊ ಈ ಒಂದು ರೀಜನ್ ಕಾಣಿಸ್ತಿರ್ಬೋದು, ಈ ಒಂದು ರೀಜನ್ ಏನಿದೆ, ಸೊ ಈ ಒಂದು ರೀಜನ್ ಬಂದು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ. ಸೊ ಇದು ಒಂದು ಈ ರೀಜನಲ್ಲಿ ಏನಿದು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ ಅಂತ ಅಂದರೆ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಏನು ಅಂತಂದರೆ ನಮಗೆ ಆಲ್ರೆಡಿ ಗೊತ್ತಿರಬಹುದು. ಇದು ತುಂಬ ಚಿಕ್ಕ ವಾಲ್ ಇರುತ್ತೆ, ಆಯಿತಾ, ಥಿನ್ ವಾಲ್ಡ್ ಆ್ಯಂಡ್ ಏನೈತೆ ಡೆನ್ಸ್ ಪ್ರೋಟೋಪ್ಲಾಸಮ್ ಇರುವಂತಹ ಪ್ಲೇಸ್ ಇದು, ಆಯಿತಾ. ಈ ಒಂದು ಸೆಲ್ಸ್ ಏನಿದೆ ಅಲ್ವಾ, ಸೊ ರಿಪೀಟೆಡ್ ಆಗಿ ಡಿವೈಡ್ ಆಗುವಂತಹದ್ದು, ಆಯಿತಾ. ಇದು ಮೆರಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿಯಲ್ಲಿ ಆಗುವಂತಹದ್ದು. ಡೆನ್ಸ್ ಪ್ರೋಟೋಪ್ಲಾಸಮ್ ಇರುತ್ತೆ ಆ್ಯಂಡ್ ಥಿನ್ ವಾಲ್ಡ್ ಡೆನ್ಸ್ ಪ್ರೋಟೋಪ್ಲಾಸಮ್, ಆ್ಯಂಡ್ ಈ ಒಂದು ಮೆರಿಸ್ಟಮ್ಯಾಟಿಕ್ ಸೆಲ್ಸು ಕಂಟಿನ್ಯೂಸ್ ಆಗಿ ಡಿವೈಡ್ ಆಗುವಂತಹದ್ದು. ಇದರ ನೆಕ್ಸ್ಟ್ ಪಾರ್ಟ್ ಅಂದರೆ ಇದರ ಮೇಲ್ಗಡೆ ಅಬೌವ್ ದ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ ಪ್ರಾಕ್ಸಿಮಲ್ ಅಂತ ಹೇಳಿದ್ದಾರೆ. ಅಬೌವ್ ದ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ ಬಂದು ರೀಜನ್ ಆಫ್ ಎಲಾಂಗೇಷನ್ ಇರುತ್ತೆ. ಇಲ್ಲಿ ರೀಜನ್ ಆಫ್ ಎಲಾಂಗೇಷನ್ ಏನಿದು, ಏನು ಎಲಾಂಗೇಷನ್ ಅಂದರೆ ಏನು ಅಂತಂದರೆ ಎನ್ಲಾರ್ಜ್ಮೆಂಟ್ ಆರ್ ಎಲಾಂಗೇಷನ್ ಆಫ್ ದೀಸ್ ಸೆಲ್ಸ್, ಇಲ್ಲಿರೋವಂತಹ ಸೆಲ್ಸ್ದು, ಆಯಿತಾ. ಇವಾಗ ನಾವು ನೋಡ್ಬೋದು ರೂಟ್ದು ಲೆಂತು ಇನ್ಕ್ರೀಸ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಆಯಿತಾ. ರೂಟ್ದು ಲೆಂತು ಇನ್ಕ್ರೀಸ್ ಆಗಿದೆ ಅಂತಂದರೆ ಅದಕ್ಕೆ ರೀಸನ್ ಬಂದು ರೀಜನ್ ಆಫ್ ಎಲಾಂಗೇಷನ್ ಆಗಿರುತ್ತೆ. ಮೇಯ್ನ್ ಆಗಿರುವಂತಹ ಇದರ ಏನು ಹೇಳ್ತಾರೆ, ಇದ್ರದ್ದು ಫೀಚರ್ಸ್, ಆಯಿತಾ, ಎಲಾಂಗೇಷನ್ ಆಗುವಂತಹದ್ದು ರೂಟ್. ಓಕೆ, ಇದರ ಮೇಲ್ಗಡೆ ರೀಜನ್ ಬಂದ್ಬಿಟ್ಟು ರೀಜನ್ ಆಫ್ ಮೆಚುರೇಷನ್, ಆಯಿತಾ. ರೀಜನ್ ಆಫ್ ಇದು ರೀಜನ್ ಆಫ್ ಮೆಚುರೇಷನ್ ಆಗಿರುತ್ತೆ. ಏನಿದು ರೀಜನ್ ಆಫ್ ಮೆಚುರೇಷನ್ ಅಂದರೆ, ಈ ಒಂದು ರೀಜನ್ ಆಫ್ ಎಲಾಂಗೇಷನಲ್ಲಿ ಸೆಲ್ಸ್ ಇರುತ್ತೆ ಅಲ್ವಾ, ಸೊ ಇದು ಡಿವೈಡ್ ಆಗಿ ಮೆಚೂರ್ ಆಗದೆ ರೀಜನ್ ಆಫ್ ಮೆಚುರೇಷನ್. ಗ್ರ್ಯಾಜುವಲ್ ಆಗಿ ಡಿವೈಡ್ ಆಗುತ್ತೆ, ಡಿವೈಡ್ ಆಗಿ ಮೆಚೂರ್ ಆಗುತ್ತೆ. ಯಾವ ಸೆಲ್ಲು ರೀಜನ್ ಆಫ್ ಎಲಾಂಗೇಷನಲ್ಲಿ ಇರುವಂತಹ ಸೆಲ್ಸು ಗ್ರ್ಯಾಜುವಲ್ ಆಗಿ ಮೆಚೂರ್ ಆಗುತ್ತೆ ಆ್ಯಂಡ್ ಡಿವೈಡ್ ಆಗಿಬಿಟ್ಟು ಮೆಚೂರ್ ಆಗುವಂತಹದ್ದೇ ಈ ಪ್ಲೇಸಲ್ಲಿ ಆಗುತ್ತೆ. ಇದು ರೀಜನ್ ಆಫ್ ಮೆಚುರೇಷನ್. ಇನ್ನು ನೋಡ್ಬೋದು ನೀವು ಇದೆಲ್ಲ ಈ ಪಾರ್ಟಲ್ಲೆಲ್ಲ ರೂಟ್ ಹೇರ್ಸ್ ಇರುವಂಥದ್ದು ಇಲ್ಲಿ, ಆಯಿತಾ. ಇಷ್ಟು ಒಂದು ರೀಜನ್ಸು ರೂಟ್ದು ರೀಜನ್ಸ್ ಆಗಿರುತ್ತೆ. ಆ್ಯಂಡ್
ಆ್ಯಂಡ್ ಇನ್ನೊಂದು ರೂಟ್ದು ಫಂಕ್ಷನ್ಸ್ ಏನಿದೆ ಅಂತಂದರೆ ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸ್ ಫ್ರಮ್ ದ ಸಾಯಿಲ್ ಆ್ಯಂಡ್ ವಾಟರ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಸ್ಟೋರೇಜ್, ಫುಡ್ಡು ಸ್ಟೋರೇಜ್ಗೋಸ್ಕರ ಈ ರೂಟಲ್ಲಿ ಕೆಲವೊಂದು ಫುಡ್ನ ನಾವು ನೋಡ್ಬೋದು. ಅಂದರೆ ನಾವು ಈಟ್ ಮಾಡುವಂಥದ್ದನ್ನು ಕೂಡ ರಿಸರ್ವ್ ಫುಡ್ ಮೆಟೀರಿಯಲ್ ಆರ್ ಫುಡ್ಡು ಸ್ಟೋರ್ ಆಗಿರುವಂತಹದ್ದು ಈ ರೂಟ್ಸಲ್ಲಿ ಆಗುವಂತಹದ್ದು. ಇದು ಇದರ ಫಂಕ್ಷನ್ ಆಗಿರುತ್ತೆ, ರೂಟ್ದು ಫಂಕ್ಷನ್. ನೆಕ್ಸ್ಟ್ ಬರುತ್ತೆ ಮಾಡಿಫಿಕೇಷನ್ಸ್. ಯಾವ್ಯಾವ ಥರ ರೂಟು ಮಾಡಿಫೈ ಆಗಿದೆ ಅನ್ನೋದು ರೂಟ್ದು ಮಾಡಿಫಿಕೇಷನ್ಸು ಇರುತ್ತೆ. ಮಾಡಿಫಿಕೇಷನ್ಸ್ ಆಫ್ ರೂಟ್ಸ್. ಸೊ ಏನಿದು ಮಾಡಿಫಿಕೇಷನ್ ಆಫ್ ರೂಟ್ ಅಂತ ನಾವು ನೋಡೋದಾದರೆ, ಅದರ್ ದ್ಯಾನ್ ಫಂಕ್ಷನ್ಸ್ ಏನಿತ್ತು ರೂಟ್ಸ್ದು, ಅದರ್ ದ್ಯಾನ್ ದಟ್ ಲೈಕ್ ವಾಟರ್ ಅಬ್ಸಾರ್ಪ್ಷನ್ ಆಗಿರ್ಬೋದು, ಮಿನರಲ್ ಅಬ್ಸಾರ್ಪ್ಷನ್ ಆಗಿರ್ಬೋದು, ಕಂಡಕ್ಷನ್ಸ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್. ಸೊ ಆಮೇಲೆ ಅದ್ರ ಶೇಪ್ಸು ಅಥವಾ ಒಂದು ಸೈಜು ಇದೆಲ್ಲನೂ ಕೂಡ ಮಾಡಿಫೈ ಆಗಿರುತ್ತೆ. ಇದು ಕಂಡಕ್ಷನ್ಸು ಮತ್ತು ಅಬ್ಸಾರ್ಪ್ಷನ್ ಆಫ್ ಮಿನರಲ್ಸ್ನ ಹೊರತುಪಡಿಸಿ ರೂಟು ಬೇರೆ ಥರನೂ ಮಾಡಿಫಿಕೇಷನ್ಸ್ ಆಗಿದೆ. ಸೊ ಯಾವ ಥರ ಆಗಿದೆ, ಲೈಕ್ ಫುಡ್ನ ಸ್ಟೋರ್ ಮಾಡುತ್ತೆ, ಆಯಿತಾ. ಸ್ಟೋರೇಜ್ ಆಫ್ ಫುಡ್ ಈ ಥರ ಮಾಡಿಫೈ ಆಗಿದೆ. ಆಮೇಲೆ ಎರಡನೇದು ಬಂದು ಸಪೋರ್ಟ್ಗಾಗಿದೆ. ಆ್ಯಂಡ್ ಥರ್ಡ್ ಒನ್ ಇಸ್ ರೆಸ್ಪಿರೇಷನ್ಗೆ ಆಗಿರುವಂತಹದ್ದು. ಸೊ ಇಲ್ಲಿ ಫುಡ್ ಸ್ಟೋರೇಜ್ಗೆ ಯಾವ ಥರ ಆಗಿದೆ ಅಂತ ನಾವು ನೋಡೋದಾದರೆ, ನೀವು ನೋಡಿರ್ಬೋದು ಕ್ಯಾರೆಟು ಮತ್ತು ಟರ್ನಿಪ್ಪು, ಇನ್ನೊಂದು ಸ್ವೀಟ್ ಪೊಟ್ಯಾಟೊ. ಓಕೆ, ಸೊ ಯಾವ ಥರ ಇದು ಸ್ಟೋರೇಜ್ ಆಗಿರೋದು, ಯಾವ ಥರದ ರೂಟು ಇಲ್ಲಿ ಈ ಥರ ಸ್ಟೋರೇಜ್ಗೆ ಮಾಡಿಫೈ ಆಗಿದೆ ಅಂತ ನೋಡೋದಾದರೆ, ಇಲ್ಲಿ ಕ್ಯಾರೆಟ್ ಮತ್ತು ಟರ್ನಿಪ್ಪಲ್ಲಿ ಟ್ಯಾಪ್ ರೂಟ್ ಏನಿದೆ ಅಲ್ಲ, ಸೊ ಈ ಟ್ಯಾಪ್ ರೂಟ್ನ ನಮಗಲೇ ಹೇಳಿದೆ. ಟ್ಯಾಪ್ ರೂಟ್ ಅಂದರೆ ಏನು ಅಂತ ಹೇಳಿಬಿಟ್ಟು, ಒಂದು ಪ್ರೈಮರಿ ರೂಟ್ ಇರುತ್ತೆ ಆ್ಯಂಡ್ ಅದು ಡೈರೆಕ್ಟ್ ಎಲಂಗೇಷನ್ ಫ್ರಮ್ ರಾಡಿಕಲ್. ಓಕೆ, ಸೊ ಇನ್ನು ಮಿಕ್ಕಿದ್ದು ಸೆಕೆಂಡರಿ ಆರ್ ಟರ್ಷರಿ ರೂಟ್ಸು ಕೂಡ ರೈಸ್ ಆಗಿರುತ್ತೆ ಫ್ರಮ್ ಪ್ರೈಮರಿ ರೂಟ್. ನೆಕ್ಸ್ಟ್ ಬರುತ್ತೆ ಇದು ಟ್ಯಾಪ್ ರೂಟ್, ಅಂದರೆ ನಾನು ಇವಾಗ ಹೇಳಿದ್ನಲ್ಲ ಅದು ಟ್ಯಾಪ್ ರೂಟು. ಸೊ ಈ ಕ್ಯಾರೆಟು ಮತ್ತು ಟರ್ನಿಪ್ಪು ಏನಿದ್ದಾವೆ ಅಲ್ವಾ, ಇವೆರಡೂ ಕೂಡ ಟ್ಯಾಪ್ ರೂಟಿಂದ ಬಂದಿರುವಂತಹದ್ದು ಸ್ಟೋರೇಜ್ಗೋಸ್ಕರ. ಸೊ ಇದು ಫುಡ್ಡು ಸ್ಟೋರ್ ಆಗಿರುವಂತಹದ್ದು. ನೆಕ್ಸ್ಟು ಸ್ವೀಟ್ ಪೊಟ್ಯಾಟೊ, ಇದು ಕೂಡ ಮಾಡಿಫೈ ಆಗಿದೆ ಆ್ಯಸ್ ಸ್ವೀಟ್ ಪೊಟ್ಯಾಟೊ ಫಾರ್ ಸ್ಟೋರೇಜ್. ಯಾವ ರೂಟ್ ಇದು ಅಂತ ನೋಡೋದಾದರೆ ಅಡ್ವೆಂಟೇಷಿಯಸ್ ಆಯಿತಾ. ಅಡ್ವೆಂಟೇಷಿಯಸ್ ರೂಟ್ ಬಂದು ಮಾಡಿಫೈ ಆಗಿರುವಂತಹದ್ದು. ಏನಕ್ಕೆ ಮಾಡಿಫೈ ಆಗಿದೆ ಅಡ್ವೆಂಟೇಷಿಯಸ್ ರೂಟ್, ನಾನು ಇಲ್ಲಿ ಬರ್ತಿದ್ದೀನಿ ನೋಡ್ಬೋದು. ಅಡ್ವೆಂಟೇಷಿಯಸ್ ರೂಟು ಮಾಡಿಫೈ ಆಗಿದೆ. ಯಾವ ಥರ ಮಾಡಿಫೈ ಆಗಿದೆ, ಫಾರ್ ಸ್ಟೋರೇಜ್ ಆಫ್ ಫುಡ್. ಸೊ ಇದು ಸ್ವೀಟ್ ಪೊಟ್ಯಾಟೊ ಬಂದು ಅಡ್ವೆಂಟೇಷಿಯಸ್ ರೂಟ್ ಆಫ್ ಸ್ವೀಟ್ ಪೊಟ್ಯಾಟೊ ಮಾಡಿಫೈಡ್ ಆ್ಯಸ್ ಏನಂತಾರೆ ಫುಡ್ ಸ್ಟೋರೇಜ್ಗೋಸ್ಕರ ಮಾಡಿಫೈ ಆಗಿದೆ ಅದು. ಓಕೆನಾ. ನೆಕ್ಸ್ಟು ಸಪೋರ್ಟ್ಗೋಸ್ಕರ ಇರುವಂತಹದ್ದು. ನೆಕ್ಸ್ಟು ನಾವು ಸಪೋರ್ಟಿಗೆ ಬಂದರೆ, ಸೊ ಯಾವ ಥರ ಸಪೋರ್ಟ್ ಮಾಡುತ್ತೆ, ಇದು ರೂಟ್ ಹೆಂಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳಿ ನೋಡೋಣ ನಾವು ಮೊದಲು. ಸೊ ಇಲ್ಲಿ ಮೊದಲನೇದಾಗಿ ನೀವು ಇದೆಂದು ಮೈಸ್ ನೋಡಿರ್ಬೋದು. ಓಕೆ, ಆ್ಯಂಡ್ ಶುಗರ್ ಕೇನ್ ನೋಡಿರ್ಬೋದು, ರೈಟ್. ಶುಗರ್ ಕೇನು ಮತ್ತು ಈ ಮೈಸು ಮತ್ತು ಶುಗರ್ ಕೇನಲ್ಲಿ ಕೆಳಗಡೆ ಒಂದು ಲೋವರ್ ನೋಡಿಂದ ಒಂದು ರೂಟ್ ಅರೈಸ್ ಆಗಿರುತ್ತೆ, ಆಯಿತಾ. ಏನು ರೂಟ್ ಅದು ಅಂತಂದರೆ ದಟ್ ಇಸ್ ಕಾಲ್ಡ್ ಸ್ಟಿಲ್ಟ್ ರೂಟ್ಸ್. ಏನಕ್ಕಿದು ಈ ಸ್ಟಿಲ್ಟ್ ರೂಟ್ ಅಂದರೆ ಏನಕ್ಕೆ ಮಾಡಿಫೈ ಆಗಿದೆ ಅಂದರೆ, ಸಪೋರ್ಟ್ಗೋಸ್ಕರ ಈ ಸ್ಟಿಲ್ಟ್ ರೂಟ್ಸ್ ಆಫ್ ಶುಗರ್ ಕೇನ್ ಆ್ಯಂಡ್ ಮೈಸ್ ಮಾಡಿಫೈ ಆಗಿದೆ ಸಪೋರ್ಟ್ಗೋಸ್ಕರ, ಆಯಿತಾ. ಇದು ಒನ್ ಟೈಪ್ ಆಫ್ ಮಾಡಿಫಿಕೇಷನ್, ಆಯಿತಾ. ನೆಕ್ಸ್ಟು ಪ್ರಾಪ್ ರೂಟ್ಸ್ ಅಂತ ಬರುತ್ತೆ, ಆಯಿತಾ. ಪ್ರಾಪ್ ರೂಟ್ಸ್ ಏನಿದು ಪ್ರಾಪ್ ರೂಟ್ಸ್ ಅಂದರೆ, ನೀವು ಯೂಶ್ವಲಿ ಬ್ಯಾನಿಯನ್ ಟ್ರೀ ನೋಡಿರ್ತೀರಲ್ವ. ಸೊ ಬ್ಯಾನಿಯನ್ ಟ್ರೀಯಲ್ಲಿ ಅದರ್ ದ್ಯಾನ್ ರ್ಯಾಡಿಕಲ್ ಪಾರ್ಟಿಂದ
ಪ್ಲ್ಯಾಂಟ್ನ ಬೇರೆ ಯಾವುದೇ ಪಾರ್ಟಲ್ಲಿ ರೂಟು ಆರಿಜಿನೇಟ್ ಆಗಿದರೆ ಅದನ್ನು ಅಡ್ವೆಂಟೀಷಿಯಸ್ ರೂಟ್ ಅಂತ ಹೇಳ್ತೀವಿ. ಸೊ ನಾನು ಆವಾಗಲೇ ಹೇಳಿದೆ ಅಡ್ವೆಂಟೀಷಿಯಸ್ ರೂಟ್ ಅಂದರೆ ಏನು, ಫೈಬ್ರಸ್ ರೂಟ್ ಅಂದರೆ ಏನು ಅಂತ ಹೇಳಿ ನಾನು ಎಕ್ಸಾಂಪಲ್ ತೋರಿಸಿ ಹೇಳಿದ್ದೀನಿ ಆಯಿತಾ. ಸೊ ಅದಾದಮೇಲೆ ಇದು ಅಡ್ವೆಂಟೀಷಿಯಸ್ ರೂಟ್ಸ್ ಆಫ್ ಪ್ರಾಪ್ ರೂಟ್ಸ್. ಓಕೆ, ಸೊ ಇದು ಅಡ್ವೆಂಟೀಷಿಯಸ್ ರೂಟ್ ಏನಿರುತ್ತೆ ಈ ಬ್ಯಾನಿಯನ್ ಟ್ರೀಯಲ್ಲಿ ಅದು ಮಾಡಿಫೈ ಆಗಿದೆ ಆಯಿತಾ. ಮಾಡಿಫೈ ಆಗಿರೋದು ಏನಕ್ಕೆ ಅಂತಂದರೆ ಸಪೋರ್ಟ್ಗೋಸ್ಕರ ಮಾಡಿಫೈ ಆಗಿದೆ. ನೀವು ನೋಡ್ಬೋದು ಮೆನಿ ರೂಟ್ಸ್ ಆಯಿತಾ. ಬ್ಯಾನಿಯನ್ ಟ್ರೀ ನೋಡಿದಾಗ ಲೈಕ್ ಒಂದು ಕ್ಲೈಂಬಿಂಗ್ ಆರ್ ಹ್ಯಾಂಗಿಂಗ್ ಸ್ಟ್ರಕ್ಚರ್ಸ್ ಇರುತ್ತೆ. ಕ್ಲೈಂಬಿಂಗ್ ಅಲ್ಲ, ಹ್ಯಾಂಗಿಂಗ್ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಏನಿದು ಹ್ಯಾಂಗಿಂಗ್ ಅಂದರೆ ಇದು ಪ್ರಾಪ್ ರೂಟ್ಸ್ ಆಯಿತಾ. ಪ್ರಾಪ್ ರೂಟ್ಸು ಅರೈಸ್ ಆಗಿರುವಂತಹದ್ದು ಬ್ಯಾನಿಯನ್ ಟ್ರೀನ ಪಾರ್ಟಿಂದ, ನಾಟ್ ಫ್ರಮ್ ರ್ಯಾಡಿಕಲಲ್ಲಿ ಆಗಿದ್ದಿದ್ರೆ ಅದು ಟ್ಯಾಪ್ ರೂಟ್ ಆಗ್ತಿತ್ತು. ಇಟ್ ಮೀನ್ಸ್ ಮೇಲ್ಗಡೆ ಇರ್ತಾ ಇರಲಿಲ್ಲ ಅದು. ಓಕೆ, ಡೌನ್ವರ್ಡ್ ಗ್ರೋ ಆಗಿರ್ತಿತ್ತು ಆಯಿತಾ. ಸೊ ಇದು ಅಡ್ವೆಂಟೀಷಿಯಸ್ ರೂಟ್ಸ್ ಆಯಿತಾ. ವಾಟ್ ಇಸ್ ಅಡ್ವೆಂಟೀಷಿಯಸ್ ರೂಟ್, ಟ್ಯಾಪ್ ರೂಟ್ ಆ್ಯಂಡ್ ಫೈಬ್ರಸ್ ರೂಟ್ ಅಂತ ಎಲ್ಲನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದರ ಒಂದು ಅಡ್ವೆಂಟೀಷಿಯಸ್ ರೂಟ್ಸ್ ಆಫ್ ಪ್ರಾಪ್ ರೂಟ್ಸ್ ಏನಿದೆ ಅಲ್ವಾ. ಸೊ ಈ ಅಡ್ವೆಂಟೀಷಿಯಸ್ ಆಫ್ ಪ್ರಾಪ್ ರೂಟ್ಸ್ ಅಂದರೆ ಏನು ಅಂದರೆ ಬ್ಯಾನಿಯನ್ ಟ್ರೀಯಲ್ಲಿ ಒಂದು ಹ್ಯಾಂಗಿಂಗ್ ಸ್ಟ್ರಕ್ಚರ್ಸ್ ಬಂದಿರುತ್ತಲ್ಲ ಅದನ್ನು ನಾವು ಬ್ಯಾನಿಯನ್ ಟ್ರೀಯಲ್ಲಿ ಇರುವಂತಹದ್ದು ಅದನ್ನು ನಾವು ಪ್ರಾಪ್ ರೂಟ್ಸ್ ಅಂತ ಕರಿತೀವಿ. ದಟ್ ಇಸ್ ಹ್ಯಾಂಗಿಂಗ್ ಸ್ಟ್ರಕ್ಚರ್ಸ್. ಇದು ಏನಕ್ಕೆ ಅಂತಂದರೆ ಫಾರ್ ಸಪೋರ್ಟ್. ಇದರಲ್ಲಿ ನಾವು ನೋಡ್ತೀವಿ ರೆಸ್ಪಿರೇಷನ್ಗೆ ಯಾವ ಥರ ರೂಟು ಮಾಡಿಫೈ ಆಗಿದೆ ಅಂಥೇಳಿ ಆಯಿತಾ. ನೀವು ರೈಸೋಫೋರಾ ನೋಡಿರ್ಬೋದು. ರೈಸೋಫೋರಾ ಅನ್ನೋದು ಒಂದು ಪ್ಲ್ಯಾಂಟ್ ಇದೆ. ಇದರಲ್ಲಿ ರೂಟ್ಸ್ ಏನಿರುತ್ತೆ ಇದು ಗ್ರೌಂಡ್ ಅಂದ್ಕೊಳ್ಳಿ. ಸೊ ಇದರಲ್ಲಿ ರೂಟ್ಸ್ ಏನಿರುತ್ತೆ ಅಪ್ವರ್ಡ್ ಗ್ರೋ ಆಗುತ್ತೆ. ಓಕೆ, ಈ ಥರ ಅಪ್ವರ್ಡ್ ಗ್ರೋ ಆಗುವಂತಹದ್ದು ರೂಟ್ಸ್. ಏನಕ್ಕೆ ಈ ಥರ ಗ್ರೋ ಆಗುತ್ತೆ, ವರ್ಟಿಕಲಿ ಅಪ್ವರ್ಡ್ ಏನಕ್ಕೆ ರೈಸೋಫೋರಾ ರೂಟ್ಸ್ ಗ್ರೋ ಆಗುತ್ತೆ ಅಂದರೆ ಈ ರೈಸೋಫೋರಾ ಯೂಶ್ವಲಿ ಕಂಡುಬರುವಂತಹದ್ದು ಸ್ವ್ಯಾಂಪಿ ಏರಿಯಾಸಲ್ಲಿ ಕಂಡುಬರುತ್ತೆ ಈ ರೈಸೋಫೋರಾ ಆಯಿತಾ. ಸೊ ಏನಕ್ಕೆ ಇದು ಅಪ್ವರ್ಡ್ ಗ್ರೋ ಆಗುತ್ತೆ ಅಂತಂದರೆ ರೆಸ್ಪಿರೇಷನ್ಗೋಸ್ಕರ. ಸೊ ಒಳಗಡೆ ಅಂದರೆ ಅಂಡರ್ಗ್ರೌಂಡಲ್ಲಿ ಆಕ್ಸಿಜನ್ ಅದಕ್ಕೆ ಸಿಗದೇ ಇರೋ ಕಾರಣ ರೆಸ್ಪಿರೇಷನ್ಗೋಸ್ಕರ ಅಬೌವ್ ದ ಗ್ರೌಂಡ್ ಗ್ರೋ ಆಗ್ತಿದೆ. ವರ್ಟಿಕಲಿ ಅಪ್ವರ್ಡ್ ಇದು ಗ್ರೋ ಆಗಿ ಅದರ ಆಕ್ಸಿಜನ್ನ ನೀಡ್ ಏನಿರುತ್ತೆ ಆಕ್ಸಿಜನ್ ನೀಡನ್ನ ಅದು ಫುಲ್ಫಿಲ್ ಮಾಡಿಕೊಳ್ಳುತ್ತೆ. ಇದು ಒಂಥರ ಮಾಡಿಫಿಕೇಷನ್ ರೂಟ್ದು. ಇದು ಒಂದು ಮಾಡಿಫಿಕೇಷನ್ ಆಗಿರುತ್ತೆ ರೆಸ್ಪಿರೇಷನ್ಗೋಸ್ಕರ. ರೈಸೋಫೋರಾ ರೂಟ್ಸ್ ಗ್ರೋಯಿಂಗ್ ಅಪ್ವರ್ಡ್ ವರ್ಟಿಕಲಿ ಅಪ್ವರ್ಡ್ ಗ್ರೋ ಆಗುತ್ತೆ. ಓಕೆನಾ. ಸೊ ಇಷ್ಟು ಒಂದು ರೂಟ್ದು ಮಾಡಿಫಿಕೇಷನ್ ಆಗಿರುತ್ತೆ. ಆ್ಯಂಡ್ ನಾನು ರೀಜನ್ಸ್ ಆಫ್ ರೂಟ್ಸು ಹೇಳಿದ್ದೀನಿ, ಟೈಪ್ಸ್ ಆಫ್ ರೂಟ್ ಸಿಸ್ಟಮ್ಸು ಹೇಳಿದ್ದೀನಿ, ಎಲ್ಲನೂ ಮುಗಿದಿದೆ. ಈ ಒಂದು ಪಾರ್ಟಲ್ಲಿ ರೂಟು ಕ್ಲಿಯರ್ ಆಗುತ್ತೆ. ಸೊ ನಾವು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ ಸ್ಟೆಮ್ಮು ಮಾಡಿಫಿಕೇಷನ್ನು ಇರುತ್ತೆ. ಆ್ಯಂಡ್ ಸ್ಟೆಮ್ಗೆ ರಿಲೇಟೆಡ್ ಏನಿರುತ್ತೆ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಈ ಪಾರ್ಟಲ್ಲಿ ರೂಟು ಇಷ್ಟ ಆಗಿರುತ್ತೆ. ಸೊ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. And do subscribe. So thank you for watching.